ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ನೀವೇನಾದರೂ RCB ಪಕ್ಕಾ ಅಭಿಮಾನಿ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ RCB ಅಂತ ಕಮೆಂಟ್ ಮಾಡಿ. ಹೌದು ಫ್ರೆಂಡ್ಸ್, ನಮಗೂ ಅಷ್ಟು ಗೊತ್ತಾಗುತ್ತೆ ಯಾರ್ಯಾರೆಲ್ಲ RCB ಅಭಿಮಾನಿಗಳಿದ್ದೀರಾ ಅಂತ. ಅದಕ್ಕಾಗಿ ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಇವತ್ತು ಭುವಿ ಆ್ಯಂಡ್ ಎಸ್ ದಯಾಳ್ ಅವರು ಬಂದಿದ್ದಾರೆ ಅಂತ ಹೇಳ್ಬೋದು. ನಮ್ಮ RCB ತಂಡದ ಗನ್ ಬೌಲರ್ಸ್ಗಳು ಇವರು. ಯಾಕೆಂದರೆ ಭುವನೇಶ್ವರ್ ಕುಮಾರ್ ಅವರು ಸ್ವಿಂಗ್ ಕಿಂಗ್ ಈ ಸೀಸನ್ನಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಎಸ್ ದಯಾಳ್ ಅವರು ನಮ್ಮ RCB ತಂಡದಲ್ಲಿ ಇದ್ದು 2 ವರ್ಷ ಆಯಿತು ಅಂತ ಹೇಳ್ಬೋದು. ಎಸ್ ದಯಾಳ್ ಅವರು ಕೂಡ ನಮ್ಮ RCB ತಂಡಕ್ಕೆ ಒಬ್ಬ ಯಾರ್ಕರ್ ಕಿಂಗ್ ಅಂತ ಹೇಳ್ಬೋದು. ಮೇನ್ ಬೌಲರ್ ಕಾರ್ಯನಿರ್ವಹಿಸ್ತಿರೋದು ಎಸ್ ದಯಾಳ್ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಭುವನೇಶ್ವರ್ ಕುಮಾರ್ ಅವರು ಅಂತ ಹೇಳ್ಕೊಳ್ಳುವಂಥ ಫಾರ್ಮ್ನಲ್ಲಿ ಇಲ್ಲ ಅಂತ ಪ್ರೂವ್ ಆಗಿದೆ. ಯಾಕೆಂದರೆ ಈಗ ರೀಸೆಂಟಾಗಿ ನಡೆದಂಥ DY ಪಾಟೀಲ್ T20 ಲೀಗ್ನಲ್ಲೂ ಕೂಡ ಅವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಿಲ್ಲ. ಆ ಕಾರಣಕ್ಕಾಗಿ ಭುವನೇಶ್ವರ್ ಕುಮಾರ್ ಅವರು ಈ ಸೀಸನ್ನಲ್ಲಿ ನೋಡಬೇಕು. ಅವರು ಬಾಲಿಂಗ್ ಸ್ವಿಂಗ್ ಆದರೆ ಮಾತ್ರ ನಮ್ಮ RCB ತಂಡಕ್ಕೆ ಒಳ್ಳೆಯದು. ಇಲ್ಲ ಅಂದರೆ ಅವರು ಜಾಸ್ತಿ ರನ್ನನ್ನು ಹೊಡೆಸಿಕೊಳ್ಳುತ್ತಾರೆ. SRH ತಂಡ ಅವರನ್ನು ಬಿಡಲು ಮುಖ್ಯ ಕಾರಣ ಅವರು ಫಾರ್ಮ್ನಲ್ಲಿ ಇಲ್ಲದೇ ಇರುವ ಕಾರಣ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ RCB ತಂಡಕ್ಕೆ ಇವತ್ತು ಭುವನೇಶ್ವರ್ ಕುಮಾರ್ ಎಸ್ ದಯಾಳ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದು ಪ್ರಾಕ್ಟೀಸ್ನಲ್ಲಿ ನೋಡಬೇಕು ಅವರು ಯಾವ್ಯಾವ ಥರ ಬಾಲಿಂಗ್ ಮಾಡ್ತಾರೆ ಅಂತ. ಇನ್ನು ಫ್ರೆಂಡ್ಸ್, ನೀವು ಪಕ್ಕಾ RCB ಅಭಿಮಾನಿ ಆಗಿದ್ದರೆ ಆಗಲೇ ಹೇಳಿದ್ನಲ್ಲ ಜೈ RCB ಅಂತ ಕಮೆಂಟ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.